ಅಪಾರ್ಟ್ಮೆಂಟ್ ಹುಡುಗಿಗೆ ಬ್ಲಾಕ್ ಮೇಲ್ ಮಾಡಿ ಯೂಸ್ ಮಾಡಿಕೊಂಡ ವಾಚ್ಮ್ಯಾನ್. ರಜನಿಯ ಮನೆಯಲ್ಲಿ ಸಂಜೆ 4:30ಕ್ಕೆ ಅವಳ ತಾಯಿ ದೇವಸ್ಥಾನಕ್ಕೆ ಹೋದರೆ ಮತ್ತೊಂದೆಡೆ ಅವಳ ಮನೆಗೆ ಬೇರೊಬ್ಬ ಯುವಕ ಹಾಗೂ ಸೆಕ್ಯೂರಿಟಿ ಗಾರ್ಡ್ ಹೋಗುತ್ತಾರೆ. ನಂತರ ರಜನಿಯ ರೇಪ್ ಆಗುತ್ತದೆ. ಕತೆ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಇವರು ಮದನ್ ಹಾಗೂ ಲತಾ, ಇವರಿಬ್ಬರ ಮದುವೆ 2 ತಿಂಗಳ ಹಿಂದೆ ಆಗಿರುತ್ತದೆ. ಮದನ್ ಲತಾಳನ್ನ ಹಳ್ಳಿಯಲ್ಲೇ ಬಿಟ್ಟು ಮುಂಬೈಗೆ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಹೋಗುತ್ತಾನೆ. ಆಮೇಲೆ 1 ತಿಂಗಳು ಕಳೆದರೂ ಮದನ್ ಲತಾಗೆ ಕಾಲ್ ಮಾಡುವುದಿಲ್ಲ. ಕೊನೆಗೆ ಲತಾನೇ ಮದನ್ಗೆ ಕಾಲ್ ಮಾಡಿ ಯಾವಾಗ ವಾಪಸ್ ಬರುತ್ತೀಯಾ ಅಂತ ಕೇಳುತ್ತಾಳೆ. ಆವಾಗ ಮದನ್ ಅವಳ ಮಾತು ಕೇಳದೆ ರೋಡಿನಲ್ಲಿ ಅಡ್ಡಾಡುವ ಹುಡುಗಿಯರನ್ನು ನೋಡುವುದರಲ್ಲಿ ಬಿಜಿ ಇರುತ್ತಾನೆ. ನನಗೆ ಇಲ್ಲಿ ತುಂಬಾ ಕೆಲಸ, ಕಾಲ್ ಮಾಡುವವರೆಗೂ ನೀನು ಮಾಡಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡಿ ಮತ್ತೆ ಹುಡುಗಿಯರನ್ನು ನೋಡುತ್ತಾ ನಿಂತುಕೊಳ್ಳುತ್ತಾನೆ. ನಂತರ ರಜನಿಯ ಬಾಯ್ ಫ್ರೆಂಡ್ ಅನಿಕೇತ್ ಅವಳನ್ನ ಮನೆಯವರೆಗೂ ಬಿಡಲು ಬಂದು, ನಿನ್ನ ತಾಯಿ ಪ್ರತಿದಿನ 4:30ಕ್ಕೆ ದೇವಸ್ಥಾನಕ್ಕೆ ಹೋಗುತ್ತಾರೆ, ನಾನು ನಿನ್ನ ಮನೆಗೆ ಯಾವಾಗ ಬರಲಿ ಅಂತ ರಜನಿಯನ್ನು ಕೇಳುತ್ತಾನೆ. ಅವಾಗ ರಜನಿ ಸದ್ಯದಲ್ಲಿ ಬೇಡ ಅಂತ ಹೇಳುತ್ತಾರೆ. ನಂತರ ಅನಿಕೇತ್ ಅವಳಿಗೆ ಕಿಸ್ ಕೊಟ್ಟು ಓಡಿ ಹೋಗುತ್ತಾನೆ. ಮದನ್ ಅದನ್ನೆಲ್ಲ ನೋಡಿ ರಜನಿಗೆ ಅಡ್ಡ ಬಂದು, ಆ ಹುಡುಗ ಯಾರು? ನೀವಿಬ್ಬರು ಕಿಸ್ ಕೊಡುತ್ತಿದ್ದವನು ನಾನು ನೋಡಿದ್ದೇನೆ, ಆದ್ರೆ ನೀನೇನು ಹೆದರಬೇಡ, ಈ ಸೀಕ್ರೆಟ್ ನಮ್ಮಿಬ್ಬರ ಮಧ್ಯೆ ಇರುತ್ತದೆ ಅಂತ ರಜನಿಗೆ ಹೇಳಿ ಲಿಫ್ಟ್ ಡೋರ್ ತೆಗೆಯುವ ನೆಪದಲ್ಲಿ ಅವಳನ್ನು ಕೆಟ್ಟ ದೃಷ್ಟಿಯಿಂದ ಮುಟ್ಟುತ್ತಾನೆ. ಅದರಿಂದ ಬೇಸರಗೊಂಡ ರಜನಿ, ಮದನ್ ಸರಿಯಿಲ್ಲ, ನನ್ನನ್ನು ಪದೇ ಪದೇ ಚುಡಾಯಿಸುತ್ತಿದ್ದಾನೆ ಅಂತ ತನ್ನ ತಾಯಿ ಪುಷ್ಪಾಗೆ ಹೇಳುತ್ತಾಳೆ. ಅದನ್ನು ಕೇಳಿ ಕೋಪಗೊಂಡ ತಂದೆ ಕುಮಾರ್ ಅಪಾರ್ಟ್ಮೆಂಟ್ನ ಸೆಕ್ರೆಟರಿ ಜಿತೇಂದ್ರ ಹತ್ತಿರ ಹೋಗಿ ಮದನ್ ಮೇಲೆ ಕಂಪ್ಲೇಂಟ್ ಮಾಡುತ್ತಾನೆ. ಅವಾಗ ಮದನ್ ಎಲ್ಲರ ಮುಂದೆ ಓಡಾಡಿ ಕೆಲಸ ಮಾಡುತ್ತಾ ಒಳ್ಳೆಯವಂತರ ನಾಟಕವಾಡುತ್ತಾನೆ. ಅವಾಗ ಕೋಪಗೊಂಡ ಕುಮಾರ್ ಮದನ್ ಅನ್ನು ಒಡೆಯಲು ಹೋಗಿ ಆ ವ್ಯಕ್ತಿ ಇಲ್ಲಿ ಇರக்கூಡದು ಅಂತ ಜಿತೇಂದ್ರಗೆ ಹೇಳಿ ಹೋಗುತ್ತಾನೆ. ನಂತರ ಅಲ್ಲೇ ಕೆಲಸ ಮಾಡುವ ಇನ್ನೊಬ್ಬ ಸೆಕ್ಯೂರಿಟಿ ಗಾರ್ಡ್ ಪಾಂಡೆ ಮದನ್ ಹತ್ತಿರ ಹೋಗಿ, ನೀನು ಹುಡುಗಿಯನ್ನ ಏಕೆ ಚುಡಾಯಿಸುತ್ತೀಯಾ? ಕುಮಾರ್ ನಿನ್ನ ಮೇಲೆ ನಮ್ಮ ಏಜೆನ್ಸಿ ಮ್ಯಾನೇಜರ್ ಕಪಿಲ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳುತ್ತಾನೆ. ಅಷ್ಟರಲ್ಲಿ ಕಪಿಲ್ ಅಲ್ಲಿಗೆ ಬಂದು, ನೀನಿನ್ನು ಹುಡುಗಿಯರನ್ನ ಚುಡಾಯಿಸುವುದನ್ನ ಬಿಟ್ಟಿಲ್ಲವೇ ಅಂತ ಮದನ್ಗೆ ಕೆನ್ನೆಗೆ ಹೊಡೆದು, ಈಗಲೇ ನಿನ್ನನ್ನು ಕೆಲಸದಿಂದ ಕಿತ್ತು ಹಾಕುತ್ತೇನೆ ಅಂತ ಎದುರಿಸುತ್ತಾನೆ. ಅವಾಗ ಮದನ್, ನಾನೇನು ಮಾಡಿಲ್ಲ, ನಾನು ಬಡವ, ದಯವಿಟ್ಟು ಹಾಗೆ ಮಾಡಬೇಡಿ ಅಂತ ಕಪಿಲ್ ಹತ್ತಿರ ಬೇಡಿಕೊಳ್ಳುತ್ತಾನೆ. ಅವಾಗ ಕಪಿಲ್ ಮದನ್ನ ಪಕ್ಕದ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಮಾಡುತ್ತಾನೆ. ಅವಾಗ ಪಾಂಡೆ, ಮದನ್ ಬಗ್ಗೆ ನಿಮಗೂ ಗೊತ್ತಿದೆ, ಅವನನ್ನು ಕೆಲಸದಿಂದ ತೆಗೆದು ಹಾಕುವುದನ್ನು ಬಿಟ್ಟು ಮತ್ತೇಕೆ ಕೆಲಸಕ್ಕೆ ಸೇರಿಕೊಂಡಿರಿ ಅಂತ ಕಪಿಲ್ ನನ್ನ ಕೇಳುತ್ತಾಳೆ. ಅವಾಗ ಕಪಿಲ್, ಹಳ್ಳಿಯ ಜನ ಕಡಿಮೆ ಪೇಮೆಂಟ್ ನಲ್ಲಿ ಕೆಲಸ ಮಾಡ್ತಾರೆ, ಅಂತವರನ್ನ ತೆಗೆದುಹಾಕಿ ನಾನೇ ಲಾಸ್ ಆಗಲಿ ಅಂತ ಪಾಂಡೆಗೆ ಹೇಳುತ್ತಾನೆ. ನಂತರ ಲತಾ ಮದನ್ಗೆ ಅನೇಕ ಬಾರಿ ಕಾಲ್ ಮಾಡಿದರೂ ಮದನ್ ಅವಳ ಕಾಲ್ ರಿಸೀವ್ ಮಾಡುವುದಿಲ್ಲ. ಮರುದಿನ ಮದನ್ ತನ್ನ ಜಾಗದಲ್ಲಿ ಕೆಲಸ ಮಾಡುತ್ತಿರುವ ಸೆಕ್ಯೂರಿಟಿ ಗಾರ್ಡ್ಗೆ ಸುಳ್ಳು ಹೇಳಿ ವಾಪಸ್ ಮತ್ತೆ ರಜನಿ ಇರುವ ಅಪಾರ್ಟ್ಮೆಂಟ್ಗೆ ಬರುತ್ತಾನೆ. ಅವಾಗ ಕುಮಾರ್ ಅವನನ್ನ ನೋಡಿ, ಮತ್ತೇಕೆ ಇಲ್ಲಿಗೆ ಬಂದಿದೀಯಾ ಅಂತ ಕೇಳುತ್ತಾನೆ. ಅವಾಗ ಮದನ್, ನನ್ನ ಲಗೇಜ್ ತೆಗೆದುಕೊಂಡು ಹೋಗಲು ಬಂದಿದ್ದೇನೆ, ಈಗಲೇ ವಾಪಸ್ ಹೋಗುತ್ತೇನೆ ಅಂತ ಹೇಳುತ್ತಾನೆ. ನಂತರ ರಜನಿ ಜೊತೆ ಬಂದ ಅನಿಕೇತ್, ಇವತ್ತು ಆಂಟಿ ಸಂಜೆ 4:30ಕ್ಕೆ ದೇವಸ್ಥಾನಕ್ಕೆ ಹೋದ ಮೇಲೆ ನಾನು ನಿಮ್ಮ ಮನೆಗೆ ಬಂದೇ ಬರುತ್ತೇನೆ ಅಂತ ಹಠ ಹಿಡಿಯುತ್ತಾನೆ. ಅಷ್ಟರಲ್ಲಿ ಮದನ್ ಅವಳನ್ನು ತಡೆದು, ನನಗೆ ಸ್ವಲ್ಪ ಫ್ರಿಡ್ಜ್ ವಾಟರ್ ಬೇಕಿತ್ತು, ಆಮೇಲೆ ನಿನ್ನ ಮನೆಗೆ ಬರುತ್ತೇನೆ ಅಂತ ಹೇಳುತ್ತಾನೆ. ಆದರೆ ರಜನಿ ಏನು ಹೇಳದೆ ಸುಮ್ಮನೆ ಹೋಗುತ್ತಾಳೆ. ಅವಾಗ ಪುಷ್ಪಾ ದೇವಸ್ಥಾನಕ್ಕೆ ಹೋಗುತ್ತಿರುತ್ತಾಳೆ. ಅವಳನ್ನ ನೋಡಿ ಮದನ್ ಅವಿತುಕೊಳ್ಳುತ್ತಾನೆ. ಈ ಕಡೆ ಅನಿಕೇತ್ ರಜನಿ ಮನೆಗೆ ಹೋಗಿ 4 ಬಾರಿ ಡೋರ್ ಬೆಲ್ ಬಾರಿಸುತ್ತಾನೆ. ಆದರೆ ರಜನಿ ಡೋರ್ ತೆಗೆಯುವುದಿಲ್ಲ. ನಂತರ ಲಿಫ್ಟ್ ನಲ್ಲಿ ಕೆಲಸ ಮಾಡುವ ಪ್ರತಾಪ್ ನೋಡಿದಾಗ ಅನಿಕೇತ್ ವಾಪಸ್ ಹೋಗುತ್ತಾನೆ. ನಂತರ ಮದನ್ ಅಲ್ಲಿಗೆ ಹೋಗುತ್ತಾನೆ. ಆಮೇಲೆ ಅರ್ಧ ಗಂಟೆಗಳ ನಂತರ ಪುಷ್ಪಾ ವಾಪಸ್ ಬಂದು ಪದೇ ಪದೇ ಡೋರ್ ಬೆಲ್ ಬಾರಿಸುತ್ತಾಳೆ. ಆದರೆ ರಜನಿ ಡೋರ್ ತೆಗೆಯುವುದಿಲ್ಲ. ನಂತರ ಹೆದರಿದ ಪುಷ್ಪಾ ಜಿತೇಂದ್ರನನ್ನು ಕರೆಸಿ ಡೋರ್ ಮುರಿದು ಒಳಗೆ ಹೋಗುತ್ತಾಳೆ. ಆದರೆ ಅಲ್ಲಿ ರಜನಿಯನ್ನು ರೇಪ್ ಮಾಡಿ ಕೊಲೆ ಮಾಡಲಾಗಿರುತ್ತದೆ. ನಂತರ ಅದನ್ನು ನೋಡಿ ಎಲ್ಲರಿಗೂ ಶಾಕ್ ಆಗುತ್ತದೆ. ಈ ಕಡೆ ಮದನ್ ರಾತ್ರಿಯ ಸಮಯದಲ್ಲಿ ತನ್ನ ಊರಿಗೆ ಬರುತ್ತಾನೆ. ಅದನ್ನು ನೋಡಿ ಶಾಕ್ ಆದ ಲತಾ, ಹೇಳದೆ ಕೇಳದೆ ಹೇಗೆ ಬಂದಿದೀಯಾ ಅಂತ ಮದನ್ ಅನ್ನು ಕೇಳುತ್ತಾಳೆ. ಅವಾಗ ಮದನ್, ನಿನ್ನ ನೆನಪಾಗಿ ಬಂದಿದ್ದೇನೆ ಅಂತ ಹೇಳುತ್ತಾನೆ. ಈ ಕಡೆ ಪೊಲೀಸರು ಅನಿಕೇತ್ನ ಹಿಡಿದು, ನೀನು ರಜನಿಯನ್ನು ಕೊಲೆ ಮಾಡಿದ್ದೀಯಾ ಅಂತ ಹೇಳುತ್ತಾರೆ. ಅವಾಗ ಅನಿಕೇತ್, ಅವತ್ತು ನಾನು ಅವಳ ಮನೆಗೆ ಹೋಗಿದ್ ನಿಜ, ಆದರೆ ಅವಳು ಡೋರ್ ತೆಗೆಯಲಿಲ್ಲ. ನಂತರ ಆಂಟಿಗೆ ಹೆದರಿ ಕೂಡಲೇ ವಾಪಸ್ ಬಂದುಬಿಟ್ಟೆ ಅಂತ ಪೊಲೀಸರಿಗೆ ಹೇಳುತ್ತಾನೆ. ನಂತರ ಪೊಲೀಸರು ರಜನಿ ಅನಿಕೇತ್ ಲವ್ ಮಾಡ್ತಿರೋದ್ರಿಂದ ನೀವೇ ಅವಳನ್ನ ಕೊಂದಿರಬಹುದು ಅಂತ ಪುಷ್ಪಾಳನ್ನು ಕೇಳುತ್ತಾರೆ. ಅವಾಗ ಪುಷ್ಪ, ನನ್ನ ಮಗಳನ್ನ ನಾನೇಕೆ ಕೊಲ್ಲಲಿ, ಅಪರಾಧಿ ಯಾರೆಂದು ನಮಗೆ ಗೊತ್ತಿದೆ, ಮೊದಲು ಮದನ್ ನನ್ನ ಅರೆಸ್ಟ್ ಮಾಡಿ ಅಂತ ಪೊಲೀಸರಿಗೆ ಹೇಳುತ್ತಾಳೆ. ಮರುದಿನ ಮದನ್ ಮನೆಯ ಪಕ್ಕದ ಹುಡುಗ ಪೊಲ್ಲ ಊರ ತುಂಬೆಲ್ಲ ಹುಡುಕುತ್ತಿದ್ದಾರೆ ಅಂತ ಮದನ್ಗೆ ಹೇಳುತ್ತಾರೆ. ಆದ್ದರಿಂದ ಹೆದರಿದ ಮದನ್ ಮನೆಯಿಂದ ತಪ್ಪಿಸಿಕೊಂಡು ಓಡಿ ಹೋಗಲು ನೋಡುತ್ತಾನೆ. ನಂತರ ಪೊಲೀಸರು ಅಲ್ಲಿಗೆ ಬಂದು ಅವನನ್ನ ಹಿಡಿಯುತ್ತಾರೆ. ಆಮೇಲೆ ಪೊಲೀಸರಿಗೆ ಮದನ್ನ ಯೂನಿಫಾರ್ಮ್ ಸಿಗುತ್ತದೆ, ಅದರಲ್ಲಿ ಒಂದು ಬಟನ್ ಇರುವುದಿಲ್ಲ. ಅದನ್ನು ನೋಡಿದ ಪೊಲೀಸರು, ನೀನು ರಜನಿಯನ್ನು ರೇಪ್ ಮಾಡುವಾಗ ಇದರ ಇನ್ನೊಂದು ಬಟನ್ ಅಲ್ಲೇ ಬಿದ್ದಿತ್ತು ಅಂತ ಮದನ್ಗೆ ಹೇಳ್ತಾರೆ. ಅದೆಲ್ಲವನ್ನ ನೋಡಿ ಲತಾಗೆ ಶಾಕ್ ಆಗುತ್ತದೆ. ಪೊಲೀಸರು ಮದನ್ ನನ್ನ ಸ್ಟೇಷನ್ ನಲ್ಲಿ ಚೆನ್ನಾಗಿ ಹೊದ್ದು ರಜನಿಯನ್ನು ಕೊಲೆ ಮಾಡಿದ್ದು ನೀನೇ ತಾನೇ, ನೀನು ಹುಡುಗಿಯನ್ನು ಚುಡಾಯಿಸುತ್ತಿದ್ದನ್ನು ಅನೇಕ ಜನರು ನೋಡಿದ್ದಾರೆ, ಇದೇ ಕಾರಣಕ್ಕಾಗಿ ನಿನ್ನನ್ನು ತುಂಬಾ ಸಲ ಕೆಲಸದಿಂದ ಕೂಡ ಕಿತ್ತು ಹಾಕಲಾಗಿದೆ, ಇದು ನಿಜ ತಾನೇ ಅಂತ ಮದನ್ ಅನ್ನ ಕೇಳುತ್ತಾರೆ. ಈ ಮೊದಲು ಮದನ್ ಬೇರೆ ಕಡೆ ಕೆಲಸ ಮಾಡುತ್ತಿರುವಾಗ ಒಬ್ಬಳು ಯುವತಿ ಬಟ್ಟೆ ಬದಲಾಯಿಸುವುದನ್ನು ಕದ್ದು ನೋಡುವಾಗ ಸಿಕ್ಕಿರುತ್ತಾನೆ. ಅದನ್ನ ಮದನ್ ನೆನೆಸಿಕೊಳ್ಳುತ್ತಾನೆ. ನಂತರ ಪೊಲೀಸರು, ನೀನು ಈಗ ನಿಜ ಹೇಳದಿದ್ದರೆ ನಿನ್ನ
ನಿನ್ನ ಹೆಂಡತಿ ಹಾಗೂ ತಂದೆ ತಾಯಿಗಳನ್ನ ಕರೆತಂದು ಅವರಿಗೂ ಕೂಡ ಹೊಡೆಯುತ್ತೇವೆ ಅಂತ ಅವನನ್ನು ಹೆದರಿಸುತ್ತಾರೆ. ನಂತರ ಹೆದರಿದ ಮದನ್ ತಾನೇ ಕೊಲೆ ಮಾಡಿದ್ದು ಅಂತ ಪೊಲೀಸರಿಗೆ ಹೇಳಿ ಅವತ್ತು ನಡೆದ ಘಟನೆಯನ್ನು ಅವರಿಗೆ ವಿವರಿಸಲು ಶುರು ಮಾಡುತ್ತಾನೆ. ಅವತ್ತು ಮದನ್ ನೀರು ಕೇಳುವ ನೆಪದಲ್ಲಿ ರಜನಿ ಮನೆಯ ಒಳಗಡೆ ಹೋಗಿ ಡೋರ್ ಲಾಕ್ ಮಾಡಿ ರಜನಿಯನ್ನು ರೇಪ್ ಮಾಡಿರುತ್ತಾನೆ. ನಂತರ ಅವಳು ಅಲ್ಲಿಂದ ಓಡಿ ಹೋಗಲು ಪ್ರಯತ್ನ ಪಟ್ಟಾಗ ಮದನ್ ಅವಳನ್ನ ಜೋರಾಗಿ ನೂಕಿರುತ್ತಾನೆ. ಅವಾಗ ಅವಳ ತಲೆ ಗೋಡೆಗೆ ತಾಗಿ ಸತ್ತು ಹೋಗಿರುತ್ತಾಳೆ. ಈ ಎಲ್ಲಾ ಸತ್ಯವನ್ನ ಮದನ್ ಪೊಲೀಸರಿಗೆ ಹೇಳುತ್ತಾನೆ. ನಂತರ ಅವನಿಗೆ ಮರಣದಂಡನೆಯ ಶಿಕ್ಷೆ ನೀಡಲಾಗುತ್ತದೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋ ಪೂರ್ತಿ ನೋಡಲು ದಂಗಲ್ ಟಿವಿ ಚಾನೆಲ್ನ ಇಜ್ಜತ್ ಕಾ ಚೌಕಿದಾರ್ ಅನ್ನೋ ವಿಡಿಯೋ ಸರ್ಚ್ ಮಾಡಿ ನೋಡಬಹುದು.